ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸ್ ರಿಲೇಟೆಡ್ ಆಗಿ ನಾವು ಬೇಸಿಕ್ ವಿಡಿಯೋಗಳನ್ನು ನೋಡಿದ್ದೀವಿ. ಥಿಯರಿ ಆಗಿರ್ಬೋದು, ಯಾವ ರೀತಿ ನಾವು ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ಬೋದು, ಅದ್ರ ಫಾರ್ಮುಲಾ ಆಗಿರ್ಬೋದು, ಬೇಸಿಕ್ ಅನ್ನ ನೋಡಿದ್ವಿ. ಇವತ್ತು ನಾವು ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. 3 ಪ್ರಾಬ್ಲಮ್ಸ್ ನ ತಗೊಂಡಿದ್ದೀನಿ ನಾನು. ಫಸ್ಟ್ ಎ ಪ್ಲಸ್ ಬಿ ತಗೊಂಡಿದ್ದೀನಿ, ಎ ಮೈನಸ್ ಬಿ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಈಕ್ವೇಶನ್ ಪ್ರಾಬ್ಲಮ್ ನ ತಗೊಂಡಿದ್ದೀನಿ. ಫಸ್ಟ್ ಏನಿದೆ, ಅಡಿಷನ್ ಆಫ್ ಮ್ಯಾಟ್ರಿಕ್ಸ್. ಇಲ್ಲಿ ಒಂದು ಕ್ವಶನ್ ತಗೊಂಡಿದ್ದೀನಿ. ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇದೆ, ಬಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ನ ತಗೊಂಡಿದ್ದೀನಿ. ಎ ಪ್ಲಸ್ ಬಿ ನ ನಾವೀಗ ಸಾಲ್ವ್ ಮಾಡಬೇಕು. ಎ ಪ್ಲಸ್ ಬಿ ಈಕ್ವಲ್ಸ್, ನಾವು ಅಡಿಷನ್ ಅಲ್ಲಿ ಏನಿರುತ್ತೆ, ನಾನು ಲಾಸ್ಟ್ ವಿಡಿಯೋದಲ್ಲೇನೆ ಹೇಳಿದೆ, ಅಡಿಷನ್ ಸಬ್ಸ್ಟ್ರಾಕ್ಷನ್ ಅಲ್ಲಿ ಯಾವುದೇ ಕೂಡ ಕನ್ಫ್ಯೂಷನ್ ಇರೋದಿಲ್ಲ, ಸೇಮ್ ಆರ್ಡರ್ ಅಲ್ಲಿ ತಗೊಳ್ತೀವಿ ಅಂತ. ಇಲ್ಲಿ 1 ಇದೆ, ಇಲ್ಲಿ ನೆಕ್ಸ್ಟ್ ನಾವು 1 ಪ್ಲಸ್ 3, 1 ಪ್ಲಸ್ ಇಲ್ಲಿ -3 ಯಾಕೆ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಮೈನಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. 1 ಪ್ಲಸ್ -3, 4 ಪ್ಲಸ್ 1, 4 ಪ್ಲಸ್ 1, 7 ಪ್ಲಸ್ 5, 7 ಪ್ಲಸ್ 5. ನೆಕ್ಸ್ಟ್ 2 ಪ್ಲಸ್ 6, 2 ಪ್ಲಸ್ 6, 3 ಪ್ಲಸ್ 2, 3 ಪ್ಲಸ್ 2, 0 ಪ್ಲಸ್ 4, 0 ಪ್ಲಸ್ 4. ಎ ಪ್ಲಸ್ ಬಿ ಈಕ್ವಲ್ಸ್ 1 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. 1 ಮೈನಸ್ 3, 2 minus 2. Next 4 plus 1, 5, 7 plus 5, 12, 2 plus 6, 8, 3 plus 2, 5 ಆಗುತ್ತೆ. 0 plus 4, 4. ಎ ಪ್ಲಸ್ ಬಿ ಏನಾಗುತ್ತೆ, ನಾವಿಲ್ಲಿ ಈ ರೀತಿ ಕೊಟ್ಟಾಗ ಮೈನಸ್ ಸಿಂಬಲ್ ಇತ್ತು ಅಂತ ಹೇಳಿದ್ರೆ, ಈ ಮೈನಸ್ ವ್ಯಾಲ್ಯೂನ ನಾವು ಕರೆಕ್ಟ್ ಆಗಿ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಸಬ್ಸ್ಟ್ರಾಕ್ಷನ್ ಎ ಮೈನಸ್ ಬಿ. ಎ ಮೈನಸ್ ಬಿ, ನಮ್ಗೆ ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಎ ಮತ್ತೆ ಬಿ. ಫಸ್ಟ್ ನಾವೇನ್ ಮಾಡ್ಬೇಕು, ಇದು ಕೂಡ ಎ ಮೈನಸ್ ಬಿ ಏನಿರುತ್ತೆ, ಸಬ್ಸ್ಟ್ರಾಕ್ಷನ್ ಕೂಡ ಸೇಮ್ ಆರ್ಡರ್ ಅಲ್ಲಿ ಇರುತ್ತೆ. 1 ಮೈನಸ್ -3, 1 ಮೈನಸ್ -3. ನೆಕ್ಸ್ಟ್ 4 ಮೈನಸ್ 1, 4 ಮೈನಸ್ 1, 7 ಮೈನಸ್ 5, 7 ಮೈನಸ್ 5, 2 ಮೈನಸ್ 6, 2 ಮೈನಸ್ 6, 3 ಮೈನಸ್ 2, 3 minus 2, 0 minus 4, 0 minus 4. A minus B equals, minus into minus ಏನಾಗುತ್ತೆ, ಪ್ಲಸ್ ಆಗುತ್ತೆ. 1 plus 3, 4, 4 minus 1, 3, 7 minus 5, 2, 2 minus 6, minus 4. ಒಂದು ದೊಡ್ಡ ಅಂಕಿ ಚಿಹ್ನೆ ಯಾವ್ದಿದೆ, ಮೈನಸ್ ಇದೆ. 3 minus 2, 1, 0 minus 4 ಏನಾಗುತ್ತೆ, -4 ಆಗುತ್ತೆ. ಇದು ನಾವು ಸಬ್ಸ್ಟ್ರಾಕ್ಷನ್ ಅಲ್ಲಿ ನೋಡಿದ್ವಿ. ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಯಾವುದೇ ನಿಮ್ಗೆ ಕೂಡ ಒಂದು ಕನ್ಫ್ಯೂಷನ್ ಆಗೋದಿಲ್ಲ, ಸೇಮ್ ಆರ್ಡರ್ ಅಲ್ಲಿ ಇರುತ್ತೆ. ನೀವು ಜಸ್ಟ್ ಇಲ್ಲಿ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಕರೆಕ್ಟ್ ಆಗಿ ನೋಡ್ಬಿಟ್ಟು ನೀವು ಆಡ್ ಮಾಡ್ಬೇಕೋ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕೋ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್, ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಎ ಮತ್ತೆ ಬಿ. ಏನೇನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದಾರೆ, 2a minus 3b, 2a minus 3b ಫಸ್ಟ್ ಈಕ್ವೇಶನ್. ಸೆಕೆಂಡ್ ಈಕ್ವೇಶನ್ 4a ಪ್ಲಸ್ b ಕೊಟ್ಟಿದ್ದಾರೆ. ಈಗ ನಾವು ಫಸ್ಟ್ ಈಕ್ವೇಶನ್ ನ ಸಾಲ್ವ್ ಮಾಡೋಣ. ಏನಿದೆ, 2a minus 3b ಇದೆ. ಇಲ್ಲಿ a ಇದೆ ಅಲ್ವಾ, ಅದನ್ನ ನಾವು ಫಸ್ಟ್ 2a ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ 3 ಇರೋದನ್ನ, b ಇರೋದನ್ನ 3b ಮಾಡ್ಕೋಬೇಕಾಗತ್ತೆ. ಈಕ್ವಲ್ಸ್ 2 ಏನಿದೆ, ಎ ಮ್ಯಾಟ್ರಿಕ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ. 2, 3, 1, 1 minus 2, 0, ಮೈನಸ್, ಇಲ್ಲಿ ಮೈನಸ್ ಇದೆ, ಮೈನಸ್ ಚಿಹ್ನೆನ ಹಾಕೊಳ್ತಾ ಇದ್ದೀನಿ. 3, ನೆಕ್ಸ್ಟ್ ಬಿ ಇರೋ ಜಾಗದಲ್ಲಿ ಬಿ ಮ್ಯಾಟ್ರಿಕ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ. 1 minus 2, 4, 1, 3, 2. ಸೇಮ್ ಇಲ್ಲಿ ಏನೊಂದು ಈಕ್ವೇಶನ್ ಕೊಟ್ಟಿದ್ರು, ಈಕ್ವೇಶನ್ ಪ್ರಕಾರ ನಾನು ಹಾಕೊಂಡಿದ್ದೀನಿ. 2 ಇದೆ, 2 ಹಾಕೊಂಡಿದ್ದೀನಿ. ಎ ಇರೋ ಜಾಗದಲ್ಲಿ ಎ ಮ್ಯಾಟ್ರಿಕ್ಸ್ ಅನ್ನು ಹಾಕೊಂಡಿದ್ದೀನಿ. ಮೈನಸ್ ಈಕ್ವೇಶನ್ ಅಲ್ಲೇ ಇದೆ, ಮೈನಸ್ ಹಾಕೊಂಡಿದ್ದೀನಿ. 3 ಕೂಡ ಈಕ್ವೇಶನ್ ಅಲ್ಲೇ ಇದೆ, ಬಿ ಇರೋ ಜಾಗದಲ್ಲಿ ಬಿ ಮ್ಯಾಟ್ರಿಕ್ಸ್ ಅನ್ನು ಹಾಕೊಂಡಿದ್ದೀನಿ. ಇಲ್ಲಿವರೆಗೂ ಗೊತ್ತಾಯ್ತಲ್ವಾ. ನೆಕ್ಸ್ಟ್ 2 ಏನ್ ಮಾಡ್ಬೇಕೀಗ, 2 2s 4, 2 3s 6, 2 1s
2. Okay. Next 2 ones are 2, 2 twos are 4. 2 twos are ಎಷ್ಟಾಗುತ್ತೆ 4 minus 4 plus into minus minus ಆಗುತ್ತೆ. Next 2 zeros are 0 minus 3 ones are 3, 3 twos are 6 minus 6, 3 fours are 12, 3 ones are 3, 3 threes are 9, 3 twos are 6. ನಮಗೆ ಈಗ 2a minus 3b ಸಿಕ್ಕಿದೆ. ಈಗ ಮೈನಸ್ ಮಾಡೋಣ. 2a minus 3b equals ಮೈನಸ್ ಮಾಡಬೇಕು ಅಲ್ವಾ, 4 ಇಂದ 3 ಹೋದ್ರೆ 1, 6 ಇಂದ ಮೈನಸ್ 6 ಆದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. 6 ಪ್ಲಸ್ 6 12. 2 ಇಂದ 12 ಹೋದ್ರೆ ಮೈನಸ್ 10. 2 minus 3 minus 1, 4 minus 4 minus 9 minus 13. 0 minus 6 ಎಷ್ಟಾಗುತ್ತೆ ಮೈನಸ್ 6 ಆಗುತ್ತೆ. ಫಸ್ಟ್ 2a 3b ನ ಕಂಡಿಡ್ಕೊಂಡ್ವಿ, ಅದಾದ್ಮೇಲೆ ಮೈನಸ್ ಕೇಳಿದ್ರು, ಸೇಮ್ ಒಂದು ವ್ಯಾಲ್ಯೂ ಅಲ್ಲಿ ನಾವು ಮೈನಸ್ ಮಾಡಿದ್ವಿ. ಫಸ್ಟ್ ಈಕ್ವೇಶನ್ ಸಿಕ್ತು. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಅನ್ನ ಮಾಡೋಣ. 4a ಪ್ಲಸ್ b ಕೇಳಿದ್ದಾರೆ. ನಮ್ಗೆ a ಕೂಡ ಇದೆ ಮ್ಯಾಟ್ರಿಕ್ಸ್, b ಕೂಡ ಇದೆ. ಈಗ ನಾವೇನ್ ಮಾಡ್ಬೇಕು, 4a ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 4a ಏನಿದೆ ಮ್ಯಾಟ್ರಿಕ್ಸ್ 2 3 1 1 minus 2 0. ನೆಕ್ಸ್ಟ್ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಅನ್ನ ಹಾಕೋಬೇಕು. ಬಿ ಇದೆ 1 minus 2 4 1 3 2 equals 4 into 2 4 4 into 3 4 3s are 12 4 1s are 4 4 1s are 4 4 2s are 8 minus 8 4 zeros are 0. ನೆಕ್ಸ್ಟ್ ಪ್ಲಸ್ ಮಾಡಬೇಕು. ಪ್ಲಸ್ ಇಲ್ಲಿ ಏನಿದೆ ಸೇಮ್ ಮ್ಯಾಟ್ರಿಕ್ಸ್ ಅನ್ನ ಹಾಗೆ ಬರ್ಕೊಳ್ತಾ ಇದ್ದೀನಿ. ಬಿ ಇದೆ. ಈಗ ನಮ್ಗೆ ಅಡಿಷನ್ ಮಾಡೋದು ಈಸಿ. ನಾವು ಫಸ್ಟ್ ಇಂದಿನ ಪ್ರಾಬ್ಲಮ್ ಅಲ್ಲೇ ಅಡಿಷನ್ ಯಾವ ರೀತಿ ಮಾಡೋದು ಅಂತ ನೋಡಿದ್ವಿ. ಸೇಮ್ ಆರ್ಡರ್ ಅಲ್ಲಿ ಪ್ಲಸ್ ಮಾಡಬೇಕು. ಫಸ್ಟ್ ಡಿಜಿಟ್, ಸೆಕೆಂಡ್ ಡಿಜಿಟ್, ಥರ್ಡ್ ಡಿಜಿಟ್. ಓಕೆ. 4 plus 1 5, 12 plus minus 2 ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 12 ಅಲ್ಲಿ 2 ಹೋದ್ರೆ 10. 4 plus 4 8, 4 plus 1 5 minus 8 plus 3 ಏನಾಗುತ್ತೆ ಮೈನಸ್ 5. 0 plus 2 2. ಇದು 4a plus 2b ಆಗುತ್ತೆ ಮ್ಯಾಟ್ರಿಕ್ಸ್. therefore 4a plus b. ಈ ರೀತಿ ಈಕ್ವೇಶನ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಲ್ಲೂ ಅಷ್ಟೇನೆ ಈಕ್ವೇಶನ್ಸ್ ಬರುತ್ತೆ, ಹಾಗೇನೆ ಭಿನ್ನ ರಾಶಿಯಲ್ಲೂ ಕೂಡ ಈಕ್ವೇಶನ್ಸ್ ಗಳು ಬರುತ್ತೆ. ಆ ರೀತಿ ಇನ್ನೂ ಕೂಡ ಡಿಫಿಕಲ್ಟಿ ಇರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ನಾವು ನೋಡಿದ್ವಿ, ಅಡಿಷನ್ ಅನ್ನ ಯಾವ ರೀತಿ ಮಾಡಬೇಕು. ಫಸ್ಟ್ ಅಡಿಷನ್ ಮಾಡೋದಕ್ಕೆ ಬರಬೇಕು, ಸಬ್ಸ್ಟ್ರಾಕ್ಷನ್ ಬರಬೇಕು. ಅದಾದ ಮೇಲೆ ನಮ್ಗೆ ಈ ರೀತಿ ಒಂದು ಈಕ್ವೇಶನ್ಸ್ ಗಳನ್ನ ಕೊಟ್ಟಾಗ ಅಡಿಷನ್ ಸಬ್ಸ್ಟ್ರಾಕ್ಷನ್ ಗೊತ್ತಿದ್ರೆ ನಾವು ಈಕ್ವೇಶನ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬಹುದಾಗಿರುತ್ತೆ. ಥ್ಯಾಂಕ್ ಯು.